ಬಗ್ಗೆ ಅವ್ರು ಕಮಿಟ್ಮೆಂಟ್ ತೋರಿಸದೇ ಇರೋ ಕಾರಣಕ್ಕೆ ನಿಜಕ್ಕೂ ಇವರಿಗೆ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರ ಬಗ್ಗೆ ಕಮಿಟ್ಮೆಂಟ್. ಅಲ್ಪಸಂಖ್ಯಾತರ ಬಗ್ಗೆ ನಾನು ಹೇಳಲ್ಲ, ಅಲ್ಪಸಂಖ್ಯಾತರ ಒಂದು ರೀತಿ ಬೀಗರವ್ರಿಗೆ ಅವ್ರಿಗೇನೇನು ಬೇಕು ಎಲ್ಲ ಅನುಕೂಲ ಮಾಡಿಕೊಡಾರೆ. ಹಿಂದುಳಿದವರು ದಲಿತರು ಅನ್ಯಾಯ ಮಾಡಕ್ಕೆ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ, ಇವ್ರ ಬಗ್ಗೆ ಯಾಕಿಲ್ಲ? ಯಾಕಂದ್ರೆ ಅಹಿಂದ ನಾಯಕರಂತ ಅವ್ರನ್ನ ಅವರೇ ಪ್ರಾಜೆಕ್ಟ್ ಮಾಡ್ಕೊಂಡಿರೋದು, ಮತ್ತು ಅಹಿಂದ ವೋಟ್ಗಳು ಸಾಲಿಡ್ ಆಗಿ ನನ್ನ ಬುಟ್ಟಿಯಲ್ಲೇ ಇವೆ ಅಂತ ಅವರು ಇಷ್ಟು ದಿನ ತುಂಬಾ ಸ್ಟ್ರಾಂಗ್ ಆಗಿ ಮುನ್ನಡೀತಾ ಇದ್ರು. ಇವತ್ತು ನನಗೆ ದಲಿತ ಮತ್ತು ಹಿಂದುಳಿದ ವರ್ಗಗಳ ವೋಟ್ಗಳು ಬೇಡ, ನನಗೆ ಬರೀ ಅಲ್ಪಸಂಖ್ಯಾತರದೇ ಬೇಕು ಅಂತ ಅದು ಯಾಕೆ ಸರ್ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಳ್ತಾರೆ? ನನ್ಗೆ ಯಾಕೆ ಅದು ಸರಿ ಅನಿಸ್ತಿಲ್ಲ. ಕೇಂದ್ರದ ಕಾಂಗ್ರೆಸ್ನವ್ರದ್ದು ಮುಸಲ್ಮಾನರು ಅಂತ ತಕ್ಷಣ ಅವ್ರ ಗುಲಾಮ್ರೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವರು ಕೂಡ ಅವ್ರ ಶಿಷ್ಯಂದ್ರೆ. ಅಧಿಕಾರ ಹೋಗುತ್ತೆ ನೋಡಪ್ಪ, ನೀನು ಇಮಿಡಿಯೇಟಾಗಿ ಯಾವ ಕಾರಣಕ್ಕೂ ಕೂಡ ಕಾಂತರಾಜ್ ವರದಿ ಜಾರಿ ತರಕೂಡ್ದು ಅಂದ ತಕ್ಷಣ ಒಪ್ಕೊಂಬಂತಾರೆ ಜಿ ಹುಜೂರ್. ಹಾಗೆ ಹಿಂದುಳಿದವರು ದಲಿತರು ಕೇಂದ್ರ ಕಾಂಗ್ರೆಸ್ನವ್ರಿಗೂ ಬೇಡ, ರಾಜ್ಯ ಕಾಂಗ್ರೆಸ್ನವ್ರಿಗೂ ಬೇಡ, ಸಿದ್ದರಾಮಯ್ಯನವ್ರಿಗೂ ಬೇಡ, ಎಲ್ಲರೂ ಕೂಡ ಅಧಿಕಾರ ಬೇಕು. ಅದೊಂದೇ ಕಾರಣಕ್ಕೆ ಹಿಂದುಳಿದವರು ದಲಿತರನ್ನು ಬಳಸ್ಕೋತಾ ಇದ್ದಾರೆ. ಅವರು ಇವತ್ತಿನ ನಾಳೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಹಾಗಾದರೆ ಈಗ ಹಿಂದುಳಿದವರು ಮತ್ತು ದಲಿತರ ನಾಯಕನಾಗುವಂತಹ ಒಂದು ಅದ್ಭುತವಾದಂತಹ ಅವಕಾಶ ಈಶ್ವರಪ್ಪನವರಿಗಿದೆ. ಯಾಕಂದ್ರೆ ಒಂದು ವ್ಯಾಕ್ಯೂಮ್ ಇದೆ ಅಲ್ಲ, ಈಗ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪಿದ್ದಾರಲ್ಲ, ಪಕ್ಷದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಆ ಒಂದು ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡೋದಕ್ಕೆ ಈಶ್ವರಪ್ಪನವರ ರಂಗ ಪ್ರವೇಶ ಆಗುತ್ತಾ? ನೋಡಿ, ಹಿಂದುಳಿದವರಿಗೆ ದಲಿತರಿಗೆ ದ್ರೋಹ ಮಾಡಿ ಅಲ್ಲಿ ವೇಕೆಂಟ್ ಆಗತ್ತೆ ಪೋಸ್ಟು ಅನ್ನೋದು ಒಂದೇ ಕಾರಣಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಲ್ಲ. ಆ ವೇಕೆಂಟ್ ಆಗಂತ ಪೋಸ್ಟ್ ಹೋಗಿ ಒಂದು ಅಧಿಕಾರ ಹಿಡಿಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಹೋಗಲ್ಲ. ಹಿಂದುಳಿದವರಿಗೆ ದಲಿತರಿಗೆ ಅವರು ದ್ರೋಹ ಮಾಡ್ತಾರಲ್ಲ, ಹೀಗೆ ಇಲ್ಲಿ ಹಿಂದುತ್ವಕ್ಕೆ ಸ್ವಲ್ಪ ಅನ್ಯಾಯ ಆಗ್ತಾಯಿದೆ. ಇದನ್ನು ವಿರೋಧ ಮಾಡ್ತಾಯಿದ್ದೀನಿ ನಾನು. ಹಿಂದುತ್ವವನ್ನು ಉಳಿಸ್ಬೇಕು, ಹಿಂದುಳಿದವರು ದಲಿತರು ಅದರಲ್ಲೇ ಇದ್ದಾರೆ. ಹಿಂದುತ್ವ ಉಳಿದ್ರೆ ಹಿಂದುಳಿದವ್ರಿಗೂ ಅನುಕೂಲ ಆಗುತ್ತೆ, ದಲಿತರಿಗೂ ಅನುಕೂಲ ಆಗುತ್ತೆ, ಎಲ್ಲ ಬ್ರಾಹ್ಮಣರು, ಎಲ್ಲ ಲಿಂಗಾಯತರು, ಎಲ್ಲ ಒಕ್ಕಲಿಗರು, ಎಲ್ರಿಗೂ ಅನುಕೂಲ ಆಗುತ್ತೆ. ಹಿಂದುತ್ವ ಉಳಿಬೇಕು. ಈ ದಿಕ್ಕಿನಲ್ಲಿ ನಮ್ಮ ಹೋರಾಟ ವಿನಃ ಅಧಿಕಾರಕ್ಕೆ ಅವರು ಆಟ ಆಡದಂಥ ಆಟ ಆಡಿದ್ದಿದ್ರೆ ನಾನಲ್ಲೇ BJPಯಲ್ಲಿ ಇರ್ತಿದ್ದೆ. ಯಾವ ಸ್ಥಾನ ಬೇಕಾದ್ರೆ ನಂಗೆ ಸಿಗೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಸ್ಥಾನಮಾನಕ್ಕೆ ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನಿಲ್ಲ. ಆ ಪೋಸ್ಟ್ ವೇಕೆಂಟ್ ಆಗ್ತಾ ಇದೆಯಲ್ಲ, ತುಂಬೋದಕ್ಕೋಸ್ಕರ BJPಗೆ ಹೋಗಲ್ಲ. ಹಿಂದುತ್ವವನ್ನು ಉಳಿಸೋದಕ್ಕೆ ಹೋಗ್ತೀನಿ ಇವತ್ತಿಲ್ಲ ನಾಳೆ. ಆದರೆ ಹಿಂದುತ್ವ ಉಳಿಸ್ತೀವಿ, ಇದು ನಮ್ಮ ಕರ್ತವ್ಯ. 2028 ಚುನಾವಣೆ ಒಳಗಡೆ ಹೋಗ್ತೀರಾ ಸರ್? ಗೊತ್ತಿಲ್ಲ, ನಾನು ಬದುಕಿರೋದ್ರೊಳಗೆ ಹೋಗಬೇಕು ನನ್ನ ಆಸೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಇಷ್ಟು ಅಂಶಗಳು ಏನೇನು ಸಮಸ್ಯೆಗಳಿದೆ BJPಯಲ್ಲಿ ಅಂತ. ಈ ಸಮಸ್ಯೆಗಳು ಪರಿಹಾರ ಆಗತ್ತೆ ಯಾವ ನಂಬಿಕೆ ಮೇಲೆ? ಹಿರಿಯರು ಕಟ್ಟಿರೋಂಥ ಪಾರ್ಟಿ, ತಪಸ್ಸು ಮಾಡಿ ಕಟ್ಟಿರೋಂಥ ಪಾರ್ಟಿ, ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಈ ಸಮಸ್ಯೆಗಳೆಲ್ಲ ಪರಿಹಾರ ಮಾಡೋಕ್ಕೆ ಆ ತಪಸ್ಸಿಗೆ ಪರಿಹಾರ ಸಿಕ್ಕತ್ತೆ ಅನ್ನೋಂಥ ವಿಶ್ವಾಸ ನನಗೈತೆ. ಹಿಂದುತ್ವ ಉಳಿಯತ್ತೆ, ನಾನು ಈ ಪಕ್ಷದಲ್ಲಿ ಹೋಗ್ತೀನಿ. ಸರ್, ಈಗ ಒಂದು ಸ್ಥಾನ ಪಲ್ಲಟದ ಕೆಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸರ್. ಯಾಕಂದರೆ ಡೆಲ್ಲಿಯಲ್ಲಿ ಮೀಟಿಂಗ್ಗಳು ಅವು ಇವು ಎಲ್ಲ ಆಗ್ತಾ ಇದ್ದಾವೆ. ಹಿರಿಯ ನಾಯಕರುಗಳು ಬಹಳಷ್ಟು ಜನ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸದಾನಂದ ಗೌಡರು ಮಾತಾಡ್ತಾ ಇದ್ದಾರೆ, ಇವತ್ತು ಕೂಡ ಮಾತಾಡಿದ್ದಾರೆ. ಸೊ ಇಂತಹ ಸ್ಥಾನ ಪಲ್ಲಟದ ಸಂದರ್ಭದಲ್ಲಿ ತಮ್ಮ ಪ್ರವೇಶ ಒಂದು ಸರಿಯಾದ ಟೈಮಿಂಗ್ ಅಂತ ಅನಿಸುತ್ತೆ ಸರ್. ನಾನು ಹೇಳ್ತೀನಲ್ಲಮ್ಮ, ನಾನು ಯಾವುದೋ ಸ್ಥಾನಕ್ಕೋಸ್ಕರ ಅಲ್ಲ, ಮತ್ತೆ ನಾನು ಹೇಳ್ತಾರೆ ಸ್ಥಾನ ಪಲ್ಲಟ ಅಂತಂದ್ರೆ ಬದಲಾವಣೆಯ ಗಾಳಿ ಬೀಸ್ತಾ ಇರೋದ್ರಿಂದ ಅದು ಬದಲಾವಣೆ ಆಗಬೇಕು. ವೈಚಾರಿಕವೂ ಆಗಬೇಕು, ಸೈದ್ಧಾಂತಿಕವೂ ಆಗಬೇಕು, ನಡವಳಿಕೆಗಳೆಲ್ಲ ಆಗಬೇಕು. ಆ ದಿಕ್ಕಲ್ಲಿ ಬೇಡ ಅಂದರೂ ನನಗೆ BJPಗೆ ಹೋಗನೆ. ಇನ್ಯಾವ ಪಾರ್ಟಿ ಇದೆ ಈ ದೇಶದಲ್ಲಿ? ಹಿಂದುತ್ವ ಉಳಿಸೋ ಪಾರ್ಟಿ ಯಾವುದಿದೆ ಹೇಳಿ? ಬೇರೆ ಪಕ್ಷ ಏನಾದರೂ ಕಟ್ತೀರಾ ಸರ್? ಸಾಧ್ಯವೇ ಇಲ್ಲ. ಯಾವುದು ನೇಣಾಕೋತೀನಿ, ಬೇರೆ ಪಾರ್ಟಿ ಕಟ್ಟಕ್ಕೆ ಹೋಗಲ್ಲ. ಹಿಂದುತ್ವ ದ್ರೋಹ ಮಾಡಿದಂಗೆ ನಾನು ಬೇರೆ ಪಾರ್ಟಿ ಕಟ್ಟಿದ್ರೆ. ಈ ದೇಶದಲ್ಲಿ ಹಿಂದುತ್ವವನ್ನು ಉಳಿಸೋಂಥ ಪಾರ್ಟಿ BJP ಮಾತ್ರ. ಆ ಹಿಂದುತ್ವ ಉಳಿಸೋದಕ್ಕೋಸ್ಕರ BJPಗೆ ಹೋಗ್ತೀನಿ. ಇದರಲ್ಲೇ ನನ್ನ ಮನೆ ಬೇಡ. ರಾಜ್ಯಾಧ್ಯಕ್ಷರು ಮಾಡ್ತೀನಿ ಅಂತಂದ್ರೆ ಹೋಗ್ತೀರಾ? ಸುಮ್ಮನೆ ನಾನು ಊಹೆಗಳಿಗೆ ಯಾವುದು ಉತ್ತರ ಕೊಡಲ್ಲ. ಅಲ್ಲ ಸರ್, ಆ ತರದ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈಶ್ವರಪ್ಪ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮತ್ತೆ ಕರ್ಕೊಂಡ್ ಬರ್ತಾರಂತೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಅದಕ್ಕೆ ಪರಿಸ್ಥಿತಿಗಳು ಬಂದ್ರೆ ದೊಡ್ಡವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ಈ ಪಕ್ಷಕ್ಕೆ, ಹಿಂದುತ್ವಕ್ಕೆ, ರಾಜ್ಯಕ್ಕೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಆಮೇಲೆ ನೋಡೋಣ. ಸುಮ್ಮನೆ ನಾನು ನೀವು ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು BJP ಅಧ್ಯಕ್ಷರಾಗ್ತೀರಾ, ರಾಷ್ಟ್ರಪತಿ ಆಗ್ತೀರಾ ಏನೋ ಅಂತ ಗೊತ್ತಿಲ್ಲ ನನಗೆ. ಅಲ್ಲ, ನಿಮ್ಮ ಜೊತೆ ಮಾತಾಡಿದಾರಾ ಅಂತ? ಯಾರು ಮಾತಾಡಿಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಮಾಡಿದೆ, ಅದು ಮಾತಾಡಿಲ್ಲ ಯಾರು. ಆಲ್ ರೈಟ್, ಓಕೆ. ಬಟ್ ಏನೋ ಒಂದು ಪಾಸಿಟಿವ್ ವೈಬ್ ಅಂತೂ ಕಾಣ್ತಾ ಇದೆ ಸರ್. ಈಶ್ವರಪ್ಪನವರ ಮರುಪ್ರವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆ ಅನ್ನೋ ರೀತಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಏನಾದರೂ ಹೇಳೋದಕ್ಕಿದೆಯಾ ಕೊನೆ ಮಾತು? ಥ್ಯಾಂಕ್ ಯು ವೆರಿ ಮಚ್. ಹೇಳ್ತೀನಿ ಸರ್, ಗ್ಯಾರಂಟಿ ಈ TV ಚಾನಲ್ಲು ಇಷ್ಟು ಬೇಗ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಜನಾನುರಾಗಿಯಾಗಿರೋದು ತುಂಬ ಆಶ್ಚರ್ಯ ಮತ್ತು ಸಂತೋಷ.
ಬಹಳ ಬೇಗ ಜನನೂರಾಗಿದೆ. ಇದು ಇನ್ನೂ ಮುಂದುವರಿಲಿ. ರಾಜ್ಯದ ಜನರಿಗೆ ಸತ್ಯ ಸುದ್ದಿ, ಉತ್ತಮವಾದ ಸುದ್ದಿ, ವೇಗದ ಸುದ್ದಿಯನ್ನು ಕೊಡೋದ್ರಲ್ಲಿ ಗ್ಯಾರಂಟಿ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದರೆ ನೋಡಿದ್ರಲ್ಲ ವೀಕ್ಷಕರೇ, ಈಶ್ವರಪ್ಪನವರ ಮನದಾಳದ ಮಾತು. ಮೊದಲಿನಿಂದ ಇಲ್ಲಿಯವರೆಗೆ ಆ ಗತ್ತು ಕಡಿಮೆ ಆಗಿಲ್ಲ, ಆ ವೈಚಾರಿಕತೆ ಕಡಿಮೆ ಆಗಿಲ್ಲ, ಆ ಸೈದ್ಧಾಂತಿಕ ಕಮಿಟ್ಮೆಂಟ್ ಕೂಡ ಕಡಿಮೆ ಆಗಿಲ್ಲ. ಈಗ ಪಕ್ಷ ಯಾವ ತೀರ್ಮಾನ ತಗೊಳ್ಳುತ್ತೆ ಅನ್ನೋದೇ ಮಾತ್ರ ಬಾಕಿ ಉಳಿದಿದೆ. ಆ ಕಾಲ ಸನ್ನಿಹಿತವಾಗಿದೆ ಅನ್ನೋ ಲಕ್ಷಣಗಳು ಕಂಡು ಬರ್ತಾ ಇದೆ.